IPL ಸೀಸನ್ 18ರ ಹರಾಜು ಪ್ರಕ್ರಿಯೆ ಮುಗಿದಿದೆ. IPL ಸೀಸನ್ 18ರ ಹರಾಜು ಪ್ರಕ್ರಿಯೆ ಹಲವಾರು ಅಚ್ಚರಿಯ ಘಟನೆಗಳಿಗೆ ಸಾಕ್ಷಿಯಾಯಿತು. ಕೆಲವು ಆಟಗಾರರು ನಿರೀಕ್ಷೆಗೆ ಮೀರಿ ಭಾರಿ ಮೊತ್ತಕ್ಕೆ ಹರಾಜಾದರೆ, ಇನ್ನು ಕೆಲವು ಆಟಗಾರರು ಮೂಲ ಬೆಲೆಗೂ ಕೂಡ ಹರಾಜಾಗದೆ ಅನ್ಸೋಲ್ಡ್ ಆದರು. ಇನ್ನು ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಬೌಲರ್ ಆಗಿರುವಂಥ ನವೀನ್ ಉಲ್-ಹಕ್ ಕೂಡ ಸೀಸನ್ 18ರ ಹರಾಜಿನಲ್ಲಿ ಅನ್ಸೋಲ್ಡ್ ಆದರು. ಇನ್ನು ನವೀನ್ ಉಲ್-ಹಕ್ ಸೀಸನ್ 18ರಲ್ಲಿ ಅನ್ಸೋಲ್ಡ್ ಆದ ಬಗ್ಗೆ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೀಸನ್ 18ರಲ್ಲಿ RCB ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಿರಾಟ್ ಕೊಹ್ಲಿ ಹೊತ್ತುಕೊಳ್ಳಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಸೀಸನ್ 18ರ ಹರಾಜಿನಲ್ಲಿ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಬೌಲರ್ ನವೀನ್ ಉಲ್-ಹಕ್ ಅನ್ಸೋಲ್ಡ್ ಆಗಿದ್ದಾರೆ. ನವೀನ್ ಉಲ್-ಹಕ್ ಅವರನ್ನು ಖರೀದಿಸಲು ಯಾವ ತಂಡಗಳು ಕೂಡ ಆಸಕ್ತಿಯನ್ನೇ ತೋರಲಿಲ್ಲ. ನವೀನ್ ಉಲ್-ಹಕ್ ಇತ್ತೀಚಿನ ದಿನಗಳಲ್ಲಿ T20 ಕ್ರಿಕೆಟ್ನಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಜೊತೆಗೆ ಸೀಸನ್ 17ರಲ್ಲಿ LSG ತಂಡದ ಪರವಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನೇ ನವೀನ್ ಉಲ್-ಹಕ್ ನೀಡಿದ್ದಾರೆ. ಹೀಗಿದ್ದರೂ ಕೂಡ ನವೀನ್ ಉಲ್-ಹಕ್ ಸೀಸನ್ 18ರ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದು ಕೆಲವರಿಗೆ ಅಚ್ಚರಿಯನ್ನು ತರಿಸಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ನವೀನ್ ಉಲ್-ಹಕ್ ಅನ್ಸೋಲ್ಡ್ ಆದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಶೋಯಬ್ ಅಖ್ತರ್, ನನ್ನ ಪ್ರಕಾರ ನವೀನ್ ಉಲ್-ಹಕ್ ಸೀಸನ್ 18ರ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಲು ಪ್ರಮುಖ ಕಾರಣ ಏನೆಂದರೆ ಅದು ವಿರಾಟ್ ಕೊಹ್ಲಿ ಜೊತೆಗಿನ ಕಿರಿಕ್ ಅಂತ ನನಗೆ ಅನಿಸುತ್ತದೆ. ನವೀನ್ ಉಲ್-ಹಕ್ ವಿರಾಟ್ ಕೊಹ್ಲಿಯ ಜೊತೆ ಕಿರಿಕನ್ನು ಮಾಡಿಕೊಂಡ ನಂತರ ಟೀಮ್ ಇಂಡಿಯಾದ ಅಭಿಮಾನಿಗಳು ನವೀನ್ ಉಲ್-ಹಕ್ ಮೇಲೆ ತುಂಬಾನೇ ಕೋಪಗೊಂಡಿದ್ದರು. ಆ ನಂತರ ವಿರಾಟ್ ಕೊಹ್ಲಿಯ ಕ್ಷಮೆಯನ್ನು ನವೀನ್ ಉಲ್-ಹಕ್ ಕೇಳಿದ್ದರೂ ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳು ಅದನ್ನು ಕ್ಷಮಿಸಿರಲಿಲ್ಲ ಅಂತ ನನಗೆ ಅನಿಸುತ್ತದೆ. ಈ ಕಾರಣದಿಂದಾಗಿ IPL ಫ್ರಾಂಚೈಸಿಗಳು ನವೀನ್ ಉಲ್-ಹಕ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಹಿಂಜರಿದವು. ನವೀನ್ ಉಲ್-ಹಕ್ ವಿರಾಟ್ ಕೊಹ್ಲಿ ಜೊತೆ ಕಿರಿಕನ್ನು ಮಾಡಿಕೊಂಡು ದೊಡ್ಡ ತಪ್ಪನ್ನು ಮಾಡಿ ತಮ್ಮ ಕ್ರಿಕೆಟ್ ಕರಿಯರನ್ನು ಖತಮ್ ಮಾಡಿಕೊಂಡರು ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ನವೀನ್ ಉಲ್-ಹಕ್ ಸೀಸನ್ 18ರಲ್ಲಿ ಅನ್ಸೋಲ್ಡ್ ಆಗಲು ಕಾರಣ ಏನು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.